ಜಾಕ್ ಇದೊಂದು ಕಾಮಿಡಿ ಅಡ್ವೆಂಚರ್ ಸಿನಿಮಾ. ಡಿಜೆ ಟಿಲ್ಲು ಅನ್ನೋ ಹಿಟ್ ಸಿನಿಮಾ ಕೊಟ್ಟು ಫೇಮಸ್ ಆಗಿರೋ ಸಿದ್ದು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಜೊತೆಗೆ ವೈಷ್ಣವಿ ಚೈತನ್ಯ ಅಂಡ್ ಪ್ರಕಾಶ್ ರಾಜ್ ಇದರಲ್ಲಿ ಮುಖ್ಯ ಪಾತ್ರಗಳನ್ನ ಮಾಡಿದ್ದಾರೆ. ಅಂಡ್ ಈ ಮೂವಿನ ಕನ್ನಡ ಭಾಷೆಯಲ್ಲೂ ಡಬ್ ಮಾಡಿ OTT ನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಈ ಮೂವಿ ಹೇಗಿದೆ ಅಂತ ಇನ್ ಡೀಟೇಲ್ ಆಗಿ ಮಾತಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಪಾಬ್ಲೋ ನೆರುಡಾ ಇವನ ಜಾಕ್ ಅಂತ ಕರೀತಾರೆ. ಇವನೊಂಥರ ಡಿಫ್ರೆಂಟ್ ಪರ್ಸನ್. ಯಾವುದೇ ಜಾಬ್ ಆದ್ರೂ ಅದು ಅವನಿಗೆ ಫನ್ ಆಗಿರ್ಬೇಕು, ಆ ತರ ಒಂದು ಕ್ಯಾರೆಕ್ಟರ್. ಇಂಥವನು ರಾ ಏಜೆಂಟ್ ಆಗ್ದಲೇನೆ ಒಂದು ಮಿಷಿನ್ ನ ಕಂಪ್ಲೀಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಸೊ ಆ ಮಿಷಿನ್ ಏನು, ಅಲ್ಲಿ ಇವನಿಂದ ರಾ ಟೀಮಿಗೆ ಏನೇನೆಲ್ಲ ತೊಂದರೆ ಆಗುತ್ತೆ ಅಂಡ್ ಕೊನೆಗೆ ಆ ಮಿಷಿನ್ ಹೇಗೆ ಕಂಪ್ಲೀಟ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒಂದನೇ ಸ್ಟೋರಿ. ಇನ್ನು ಈ ಮೂವಿ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ವೀಕೆಂಡ್ಗೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಂದು ಸಿನಿಮಾ ನೋಡಬೇಕು ಅನ್ಕೊಂಡಿದ್ರೆ ಇದು ಮಸ್ಟ್ ವಾಚ್. ಎಂಟರ್ಟೈನ್ಮೆಂಟ್ ವೈಸ್ ಒಂಚೂರು ಮೋಸ ಇಲ್ಲ. ಅಂಡ್ ಇಲ್ಲಿರೋ ಕ್ಯಾರೆಕ್ಟರ್ ಸ್ವಲ್ಪ ಡಿಜೆ ಟಿಲ್ಲು ಕ್ಯಾರೆಕ್ಟರ್ ತರನೇ ವೈಬ್ ಕೊಡುತ್ತೆ. ಅದರಲ್ಲಿ ಹೇಗಿತ್ತೋ ಆ ಬಾಡಿ ಲ್ಯಾಂಗ್ವೇಜ್, ಪರ್ಫಾರ್ಮೆನ್ಸ್ ಇದರಲ್ಲೂ ಅದೇ ರೀತಿ ಫನ್ ಮಾಡಿಕೊಂಡು ನಿಮ್ಮನ್ನ ಈ ಜಾಕ್ ಕ್ಯಾರೆಕ್ಟರ್ ಥ್ರೂ ಔಟ್ ದ ಮೂವಿ ಎಂಟರ್ಟೈನ್ ಮಾಡುತ್ತೆ. ಇನ್ನು ಫಸ್ಟ್ ಹಾಫ್ ಅಲ್ಲಿ ಆ ಡಿಫ್ರೆಂಟ್ ಪರ್ಸನಾಲಿಟಿ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡ್ತಾ ಫನ್ ಜೊತೆಗೆ ಸ್ಟೋರಿ ಬಿಲ್ಡ್ ಮಾಡ್ತಾ ಬರ್ತಾರೆ. ಇದ್ರ ಮಧ್ಯ ಸಣ್ಣ ಲವ್ ಟ್ರ್ಯಾಕ್ ಕೂಡ ಇರುತ್ತೆ. ಯಾವುದೇ ಯುನಿಕ್ ಎಲಿಮೆಂಟ್ಸ್ ಇರಲ್ಲ, ಏನಿರಲ್ಲ. ತುಂಬಾ ಸಿಂಪಲ್ ಕತೆ. ಒಂದು ಸೀರಿಯಸ್ ಮಿಷನ್ಗೆ ಫನ್ನ ಆಡ್ ಮಾಡ್ತಾ ಓನ್ಲಿ ಪರ್ಫಾರ್ಮೆನ್ಸ್ ಇಂದ ನಿಮ್ಮನ್ನ ಹೋಲ್ಡ್ ಆಗಿ ಇಟ್ಕೊಂತಾರೆ. ನೀವೇನಾದ್ರೂ ರಿಲ್ಯಾಕ್ಸ್ ಆಗಕ್ಕೆ, ಟೈಮ್ ಪಾಸ್ ಮಾಡಕ್ಕೆ ಒಂದು ಮೂವಿ ಹುಡುಕ್ತಿದ್ರೆ ಈ ಸಿನಿಮಾ ಒಂದು ಡೀಸೆಂಟ್ ವಾಚ್ ಆಗುತ್ತೆ. ನೋ ಬೋರ್, ನೋ ಲ್ಯಾಕ್. ಅಲ್ಲಲ್ಲಿ ಒಂದೆರಡು ಸಾಂಗ್ಸ್ ಬರುತ್ತೆ, ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡಬಹುದು. ಇನ್ನು ಇದರಲ್ಲಿರೋ ನೆಗೆಟಿವ್ಸ್, ರಾ ಏಜೆಂಟ್ಗೆ ಸಿಗೋ ಇನ್ಫಾರ್ಮೇಶನ್ಗೂ ಮೊದಲೇನೆ ಜಾಕಿಗೆ ಸಿಗುತ್ತೆ. ಬಟ್ ಅದು ಹೇಗೆ ಸಿಕ್ತು ಅಂತ ಇನ್ನೂ ಸ್ವಲ್ಪ ಕ್ಲಾರಿಟಿಯಾಗಿ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಕೆಲವೊಂದು ಸೀನ್ಸ್ಗಳಲ್ಲಿ ಲಾಜಿಕ್ಕೇ ಇರಲ್ಲ. ಒಂದು ಸೀನಲ್ಲಿ ಚೇಸ್ ಮಾಡ್ತಾ ಮಾಡ್ತಾ ತುಂಬಾ ದೂರ ಹೋಗ್ಬಿಡ್ತಾರೆ. ಸಡನ್ ಆಗಿ ಬೈಕಲ್ಲಿ ಚೇಸ್ ಮಾಡ್ಬಿಡ್ತಾನೆ. ಆ ಬೈಕ್ ಅವಂದೇ ಆಗಿರೋದ್ರಿಂದ ಅದೆಲ್ಲೋ ಇದ್ದಿದ್ದ ಬೈಕ್ ಸಡನ್ ಆಗಿ ಅಲ್ಲಿಗೆ ಹೇಗೆ ಬಂತು? ಈ ತರ ಲಾಜಿಕ್ಲೆಸ್ ಸೀನ್ಸ್ಗಳು ತುಂಬಾನೇ ಇದಾವೆ. ಸೊ ನೀವು ಬರೀ ಎಂಟರ್ಟೈನ್ಗೋಸ್ಕರ ನೋಡ್ತೀನಿ ಅಂದ್ರೆ ಮಸ್ಟ್ ವಾಚ್. ಅದೇ ಲಾಜಿಕ್ ಹುಡುಕ್ತೀನಿ ಅಂದ್ರೆ ಕ್ರಿಂಜ್ ಫೀಲ್ ಬಡ್ಸ್ಬಿಡುತ್ತೆ. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಗೆ ನೋಡ್ತೀರಾ ಅನ್ನೋದು. ಇನ್ನು ಸೆಕೆಂಡ್ ಹಾಫ್ ಇದು ಕೂಡ ಸೇಮ್ ಫಸ್ಟ್ ಹಾಫ್ ತರನೇ ಎಂಟರ್ಟೈನ್ ಮಾಡಿಸ್ತಾರೆ, ಫನ್ ಅಂಡ್ ಅಡ್ವೆಂಚರ್ ಇಂದ. ಜೊತೆಗೆ ತುಂಬಾ ಲಿಮಿಟೆಡ್ ಎಮೋಷನ್ಸ್ ಕೂಡ ಇರುತ್ತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸ್, ಇದೊಂದೇ ಈ ಮೂವಿಗೆ ಮೇನ್ ಬ್ಯಾಕ್ ಬೋನ್ ಆಗಿರೋದು. ಅದರಲ್ಲೂ ಸಿದ್ದು ಅವರ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿದೆ. ಆಸ್ ಯೂಶುವಲ್ ಸೇಮ್ ಲೈಕ್ ಡಿಜೆ ಟಿಲ್ಲು ಕ್ಯಾರೆಕ್ಟರ್. ಆ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಕಾಮಿಡಿ ಟೈಮಿಂಗ್ ಆಗಲಿ, ಆ ಡೈಲಾಗ್ ಡೆಲಿವರಿ ಆಗಲಿ ತುಂಬಾ ಇಷ್ಟ ಆಯ್ತು. ಇನ್ನು ವೈಷ್ಣವಿ ಚೈತನ್ಯ ಅವರಿಗೆ ಲಿಮಿಟೆಡ್ ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟಿದ್ರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅಂಡ್ ಪ್ರಕಾಶ್ ರಾಜ್ ಅಂಡ್ ಜಾಕ್ ಕಾಂಬಿನೇಷನ್ ಅಲ್ಲಿ ಕ್ರಿಯೇಟ್ ಆಗೋ ಫನ್ ಚೆನ್ನಾಗಿತ್ತು. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಮೂವಿ ಕತೆಗೆ ಹೇಗಿರ್ಬೇಕೋ ಆ ತರ ಸಿನಿಮಾಟೋಗ್ರಫಿ ಇದೆ. ಲೊಕೇಶನ್ಸ್ ಚೆನ್ನಾಗಿದೆ. ಇನ್ನು ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಅಂಡ್ ಎಡಿಟಿಂಗ್ ತುಂಬಾ ಸಿಂಪಲ್, ತುಂಬಾ ಡೀಸೆಂಟ್ ಆಗಿದೆ. BGM ಚೆನ್ನಾಗಿದೆ, ಸಾಂಗ್ಸ್ ಅಷ್ಟಕ್ಕಷ್ಟೇ. ಸೊ ಓವರ್ ಆಲ್ ಇದೊಂದು ಬಿಲೋ ಆವರೇಜ್ ಕಾಮಿಡಿ ಅಡ್ವೆಂಚರ್ ಸಿನಿಮಾ. ಟೈಮ್ ಪಾಸ್ಗೆ ಒನ್ ಟೈಮ್ ವಾಚ್ ಅಷ್ಟೇ. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ನೋಡಿದ್ರೆ ಒಳ್ಳೇದು. ಕಥೆಯಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ, ಬಟ್ ಪರ್ಫಾರ್ಮೆನ್ಸ್ ಅಂಡ್ ಫನ್ ಇಂದ ಪಕ್ಕ ಎಂಟರ್ಟೈನ್ ಮಾಡುತ್ತೆ. ಇನ್ನು ಅಡಲ್ಟ್ ಕಂಟೆಂಟ್ ಅಂತ ಏನಿರಲ್ಲ, ಬಟ್ ಮಧ್ಯದಲ್ಲಿ ಒಂದು ಕಿಸ್ ಸೀನ್ ಇರುತ್ತೆ. ಅದನ್ನ ಸ್ಕಿಪ್ ಮಾಡಿದ್ರೆ ಹ್ಯಾಪಿಯಾಗಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಆರಾಮಾಗಿ ನೋಡ್ಬೋದು. ಅಂಡ್ ಈ ಮೂವಿ ನಿಮಗೆ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 6.5. ಆಲ್ರೆಡಿ ನೀವೇನಾದ್ರೂ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.